ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಜನವರಿ 10, 2026ರ ಡೈಲಿ ಕರೆಂಟ್ ಅಫೇರ್ಸ್ನಲ್ಲಿರೋ ಟಾಪ್ 12 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವು PCPSI, SDA, FDA, ವಿಲೇಜ್ ಅಕೌಂಟ್ ಆಗಿರ್ಬೋದು, KA ಆಗಿರ್ಬೋದು, SSC MTS, SSC GD, SSC ಡೆಲ್ಲಿ ಪೊಲೀಸ್ ಎಲ್ಲ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ ಕೂಡ ತುಂಬ ಹೆಲ್ಪ್ ಆಗುವಂಥ ಪ್ರಶ್ನೆಗಳಿದೆ. ನಾನು ಡೈಲಿ ಟಾಪ್ 12 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ನೀವು ಡೈಲಿ ಜಸ್ಟ್ 5 ನಿಮಿಷದ ವಿಡಿಯೋ ಆಗಿರುತ್ತೆ. ನೀವು ಡೈಲಿ ಕ್ವಿಕ್ಕಾಗಿ ಈ ಒಂದು ಟಾಪ್ 12 ಪ್ರಶ್ನೆಗಳನ್ನು ನೀವು ಡೈಲಿ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಒಂದೊಂದಾಗಿ ಕ್ವಶನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಜನವರಿ 2026ರಲ್ಲಿ ಯಾವ ರಾಜ್ಯದ ನಾಗೋರಿ ಅಶ್ವಗಂಧ GI ಟ್ಯಾಗನ್ನು ಪಡೆದುಕೊಂಡಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಇಸ್ರೋ 2026 ತನ್ನ ಮೊದಲ ಉಡಾವಣಾ ಕಾರ್ಯಕ್ರಮವನ್ನು ಯಾವ ಕಾರ್ಯಾಚರಣೆಯೊಂದಿಗೆ ಪ್ರಾರಂಭಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ PSLV C-62. ಭಾರತ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಹರಿಯಾಣ ಫ್ರೆಂಡ್ಸ್. ಹರಿಯಾಣದಲ್ಲಿ ಭಾರತ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದಾರೆ. ವಿಶ್ವಸಂಸ್ಥೆಯು 2026 ಹುಲ್ಲುಗಾವಲು ಮತ್ತು ಜಾನುವಾರುಗಳ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ. ಈ ಪ್ರಸ್ತಾಪವನ್ನು ಯಾವ ದೇಶ ಪರಿಚಯಿಸಿತೆಂದರೆ ಇದಕ್ಕೆ ಸರಿಯಾದ ಉತ್ತರ ಮಂಗೋಲಿಯಾ. ಜನವರಿ 2026ರಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಮಾನವ ರೇಬಿಸನ್ನು ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897ರ ಅಡಿಯಲ್ಲಿ ಅಧಿಸೂಚಿತ ರೋಗವೆಂದು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ಜನವರಿ 2026ರಲ್ಲಿ ಸಿದ್ದರಾಮಯ್ಯ ಯಾವ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದು ತುಂಬ ಈಸಿ ಪ್ರಶ್ನೆ. ನಮ್ಮ ಕರ್ನಾಟಕನೇ. ಅಂದರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಸೊ ಭಾರತದಲ್ಲಿ ಯಾವ ನಗರವು ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣೆಯ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ 2026 ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಯಾವ ದೇಶದ ಟ್ಯಾಕ್ಜಿಲಾ ಬಳಿಯ ಭೀರ್ತೆಲ ಪ್ರದೇಶದಿಂದ ಪುರಾತನರು 200 ವರ್ಷಗಳಷ್ಟು ಹಳೆಯದಾದ ನಾಣ್ಯಗಳು ಮತ್ತು ಲ್ಯಾಪಿಸ್ ಲಾಜುಲಿಯನ್ನು ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ್. ಕಾನೂನು ಗುಮಾಸ್ತರ ವಿನಿಮಯ ಮತ್ತು ನ್ಯಾಯಾಂಗ ಸಹಕಾರಕ್ಕಾಗಿ ಭಾರತದ ಸುಪ್ರೀಂ ಕೋರ್ಟ್ ಯಾವ ನೆರೆಯ ದೇಶದೊಂದಿಗೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಭೂತಾನ್. ಯಾವ ರಾಜ್ಯದಲ್ಲಿ ಸೋಮನಾಥ್ ಸ್ವಾಭಿಮಾನ್ ಪರ್ವ ಅನ್ನು ಜನವರಿ 8, 10, 2026 ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಯಾವ ರಾಜ್ಯದಲ್ಲಿರುವ ತಿರುಪ್ಪರ್ ಕುಂದ್ರಂ ಲೈಟ್ ಹೌಸ್ನಲ್ಲಿ ಕಾರ್ತಿಕೈ ದೀಪಂ ಬೆಳಗಿಸಲು ಮದ್ರಾಸ್ ಹೈಕೋರ್ಟ್ ಅನುಮತಿ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಭಾರತ ನಿರ್ಲಕ್ಷಿಸಿದ ಇತಿಹಾಸ ಎಂಬ ಶೀರ್ಷಿಕೆಯ ಪುಸ್ತಕದ 2ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪ್ರೇಮ್ ಪ್ರಕಾಶ್. ಸೊ ಫ್ರೆಂಡ್ಸ್, ಇದಾಗಿತ್ತು ಜನವರಿ 10ರ ಟಾಪ್ 12 ಪ್ರಶ್ನೆಗಳು. ನಾನು ಇದೇ ರೀತಿಯಾಗಿ ಡೈಲಿ ಟಾಪ್ 12 ಪ್ರಶ್ನೆಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ಒಂದು ಪ್ರಶ್ನೆಗಳು ಇಷ್ಟ ಆಗ್ತಾ ಇವೆ, ಸೊ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ತಿಳಿಸಿ, ಯಾಕೆಂದರೆ ಅವರು ಕೂಡ CET ಓದ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ನೋಡಿ ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಓದ್ದಲೇ ನೀವು ಏನಾದರೂ ಎಕ್ಸಾಮ್ ಅಟೆಂಡ್ ಆದರೆ ನೀವು ಸೆಲೆಕ್ಷನ್ ಆಗೋದು ತುಂಬಾ ಕಮ್ಮಿ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನೀವು ಡೈಲಿ ಕರೆಂಟ್ ಅಫೇರ್ಸನ್ನು ಓದ್ತಾ ಇರಿ, ಅದೇ ರೀ ಮಂತ್ಲಿ ಮ್ಯಾಗಝಿನ್ ಕೂಡ ಓದ್ತಾ ಇರಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.